ಸಾಕಾಗಿದೆ ಸ್ವಾಮಿ. ಪ್ರತಿದಿನ 50, 100, 200 ರೂಪಾಯಿ ಅಂತ ಈ ಆಗ್ರಿಗೇಟರ್ ಆ್ಯಪ್ಗೆ ರೀಚಾರ್ಜ್ ಮಾಡಿನೇ ಸುಸ್ತಾಯ್ತು. ಲಾಭವೋ ನಷ್ಟವೋ ದುಡ್ಡು ಮಾತ್ರ ಹೋಗ್ತಾನೇ ಇದೆ. ನಾನು ಯಾರಿಗಾಗಿ ದುಡಿತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗಾಗ, ನನ್ನ ಸಂಸಾರಕ್ಕ, ಅಥವಾ ಈ ಟ್ಯಾಕ್ಸಿ ಕಂಪನಿ, ಬ್ಯಾಂಕ್ EMIಗ? ಸರಿ, ನನ್ನ ಶ್ರಮ, ನನ್ನ ಬಂಡವಾಳದ ಮೇಲೆ ನನಗೇ ಕಂಟ್ರೋಲ್ ಇಲ್ಲ ಅಂದ್ರೆ ನನ್ನನ್ನೇ ಬಳಸ್ಕೊಂಡು ಆಗ್ರಿಗೇಟರ್ಗಳು ಗೆಲ್ತಿದ್ದಾರೆ. ನಿಜ, ನನ್ನ ದುಡ್ಡಲ್ಲೇ ರೈಡರ್ಗಳಿಗೆ ಡಿಸ್ಕೌಂಟ್ ಕೊಟ್ಟು ತಮ್ಮ ಬಿಸ್ನೆಸ್ ಬೆಳೆಸ್ಕೊಳ್ಳೋಕೆ ಇವ್ರು ಯಾರು? ನಾನು ಇನ್ನೊಬ್ಬರ ಲಾಭಕ್ಕಾಗಿ ಗುಲಾಮನ ತರ ದುಡಿಬೇಕಾ? ಇಲ್ಲ, ದಯವಿಟ್ಟು ಸಹಾಯ ಮಾಡಿ ಅಣ್ಣ. ನೀವು ದಶಕಗಳಿಂದ ಈ ಫೀಲ್ಡ್ನಲ್ಲಿದ್ದೀರಾ. ಹೇಗೆ ಇದನ್ನೆಲ್ಲ ನಿಭಾಯಿಸ್ತಿದ್ದೀರಾ? ಹೌದು, ದಯವಿಟ್ಟು ಆ ಜ್ಞಾನದ ಮ್ಯಾಜಿಕ್ ಹೇಳ್ಕೊಡಿ. ನಾನು ಕಲಿಯಲು ಸಿದ್ಧ. ನಾವು ಕೊರತೆ ಹಾಸ್ಯದಲ್ಲಿ ನಿಮ್ಮನ್ನು ಸೋಲಿಸುತ್ತೇವೆ. ಯಾಕಂದ್ರೆ ನಾನ್ ನಿನ್ನ ಡ್ರೈವರ್ ಆಗಿ ಶುರು ಮಾಡಿದ ಕೆಲ ವರ್ಷಗಳ ಹಿಂದೆ ನಾನು ನಿನಗೆ ಬೆಂಬಲ ನೀಡುತ್ತೇನೆ. ಸರಿ, ಇವತ್ತು ಟೆಕ್ನಾಲಜಿ ಇಲ್ಲದೆ ನಾವು ಉಳಿಯೋಕ್ಕಾಗಲ್ಲ. ನಾವು ಅಳವಡಿಸ್ಕೊಂಡಿರೋ ಫಾರ್ಮ್ಯುಲಾ ತುಂಬಾನೇ ಸಿಂಪಲ್. ಏನಣ್ಣ ಅದು? ನಾವು ಟ್ರಿಪ್ಗಳಿಗಾಡಿ ಕೆಲಸ ಮಾಡಲ್ಲ. ಓಕೆ, ನಾವು ನಮ್ಮ ಕ್ಲೈಂಟ್ಗಳ ಜೊತೆ ಕೆಲಸ ಮಾಡ್ತೀವಿ. ಅದರ ಮೇಲೆ ಟೌನರ್ ಅನ್ನೋ ಒಂದು ಟೆಕ್ನಾಲಜಿ ಲೇಯರ್ ಹಾಕಿದೀವಿ ಅಷ್ಟೇ. ಒಂದು ನಿಮಿಷ, ಟ್ರಿಪ್ ಮತ್ತು ಕ್ಲೈಂಟ್ ಏನಿದು ವ್ಯತ್ಯಾಸ? ಸರಿಯಾಗಿ ಅರ್ಥ ಆಗ್ಲಿಲ್ಲ. ಸತ್ಯ ಹೇಳ್ತೀನಿ ಕೇಳು. ನೀನು ಟ್ರಿಪ್ ಮಾಡೆಲ್ನಲ್ಲಿ ಕೆಲಸ ಮಾಡಿದ್ರೆ ರೈಡರ್ ಯಾವಾಗ್ಲೂ ಆ ಲೀಡ್ ಕೊಟ್ಟ ಕಂಪನಿಯವನಾಗಿರ್ತಾನೆ. ಹೌದು, ನಿನ್ನ ಸೇವೆ ಎಷ್ಟು ಚೆನ್ನಾಗಿದ್ರೂ ಮುಂದಿನ ಟ್ರಿಪ್ಗೆ ನಿನ್ನನ್ನೇ ಬುಕ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ. ಕರೆಕ್ಟ್. ಆದ್ರೆ ನೀನು ಕ್ಲೈಂಟ್ ಮಾಡೆಲ್ನಲ್ಲಿ ಕೆಲಸ ಮಾಡಿದ್ರೆ ಆ ರೈಡರ್ ನಿನ್ನ ಸ್ವಂತ ಗ್ರಾಹಕನಾಗ್ತಾನೆ. ಓ, ನಿನ್ನ ಸೇವೆ, ನಿನ್ನ ನಂಬಿಕೆ ಇಷ್ಟ ಆದ್ರೆ ಮತ್ತೆ ಮತ್ತೆ ನಿನ್ನನ್ನೇ ಹುಡ್ಕೊಂಡು ಬರ್ತಾನೆ. ಸದಾ ನಿನ್ನ ನಿಜವಾದ ಆಸ್ತಿ. ಕ್ಷಣಕಾಲ ಯೋಚಿಸಿ, ಹಾಗಾದ್ರೆ ನಾನು ಇಷ್ಟು ದಿನ ನಷ್ಟದಲ್ಲಿದ್ದಕ್ಕೆ ಇದೇ ಕಾರಣನಾ? ಆದ್ರೆ ಈ ಟೌನರ್ ಆ್ಯಪ್ ಅಂದ್ರೆ ಏನು? ನಮ್ಮಂತ ಸಣ್ಣ ಚಾಲಕರು ಟೆಕ್ನಾಲಜಿಯೆಲ್ಲ ಹೇಗ್ ತಗೊಳ್ಳೋದು? ಅದ್ ದುಬಾರಿ ಅಲ್ವಾ? ಖಂಡಿತ ಇಲ್ಲ. ಟೌನರ್ ಅನ್ನೋದು ಚಾಲಕ ಸಮುದಾಯಕ್ಕಾಗಿಯೇ ಇರುವ ಒಂದು ಡಿಜಿಟಲ್ ಪಬ್ಲಿಕ್ ಸೌಲಭ್ಯ. ಹೌದಾ, ಇದನ್ನ ಚಾಲಕರಿಗಾಗಿಯೇ ಅವರ ಅಗತ್ಯಗಳಿಗೆ ತಕ್ಕಂತೆ ಮಾಡಿದ್ದಾರೆ. ನಿನ್ನ ಹೆಸರಲ್ಲೇ ಬಿಲ್ಲಿಂಗ್ ಸಿಸ್ಟಮ್, ಪ್ರತಿ ಟ್ರಿಪ್ಗೂ ರೈಡ್ ಪ್ರೂಫ್, ನಿನ್ನ ಸಂಪಾದನೆಗೆ ಇನ್ಕಮ್ ಪ್ರೂಫ್, ಖರ್ಚು ವೆಚ್ಚಗಳ ನಿರ್ವಹಣೆ ಮತ್ತು ಲಾಭ ನಷ್ಟದ ಸಂಪೂರ್ಣ ಮಾಹಿತಿ ಎಲ್ಲವೂ ಸಿಗುತ್ತೆ. ವಾವ್! ಅದು ದಿನಕ್ಕೆ ಕೇವಲ 20 ರೂಪಾಯಿ. ಮುಖ್ಯವಾಗಿ ನೀನು ಆಪ್ ಬಳಸಿದಾಗ ಮಾತ್ರ ನಿನ್ನ ವಾಲೆಟ್ನಿಂದ ಕಡಿತವಾಗುತ್ತದೆ. ವಾವ್! ಆದರೆ ಮತ್ತೆ ಇವರು ಆ ಆಗ್ರಿಗೇಟರ್ಗಳ ತರ ಆಮೇಲೆ ನಿಯಮ ಬದಲಾಯಿಸಿದರೆ? ಇಲ್ಲ, ಮೊದಲು ಆಫರ್ ಕೊಟ್ಟು ಆಮೇಲೆ ನಮ್ಮನ್ನೇ ಮುಗಿಸ್ಬಿಡ್ತಾರಲ್ಲ, ಹಾಗೆ. ಒಳ್ಳೆ ಪ್ರಶ್ನೆ. ನಾವು ಯಾವಾಗ್ಲೂ ಕಂಪನಿಯ ವಿಷನ್ ಮತ್ತು ಮಿಷನ್ ಅರ್ಥ ಮಾಡ್ಕೋಬೇಕು. ಆಗ್ರಿಗೇಟರ್ಗಳ ವಿಷನ್ ಏನು? ನಿನ್ನ ಮತ್ತು ರೈಡರ್ ಮಧ್ಯೆ ಡಿಮಾಂಡ್ ಮತ್ತು ಸಪ್ಲೈ ಬಿಸ್ನೆಸ್ ಮಾಡೋದು. ಆ ಬದಲಾವಣೆಗಳಲ್ಲಿ ಅವರ ಹಾಸ್ಯವು ಮುಖ್ಯ. ಸರಿ, ಆದ್ರೆ ಟೌನರ್ ಹಾಗಲ್ಲ. ಈ ಕಂಪನಿ ಹುಟ್ಟಿದ್ದೇ ಚಾಲಕರನ್ನು ಬೆಂಬಲಿಸೋಕೆ. ಟೆಕ್ನಾಲಜಿ, ಕಾನೂನು, ಹಕ್ಕು, ಗೌರವ, ಮಾಲೀಕತ್ವ ಎಲ್ಲಾ ರೀತಿಯಲ್ಲೂ ಚಾಲಕರನ್ನು ಶೋಷಣೆಯಿಂದ ರಕ್ಷಿಸುವ. ಇದು ನಿಜಾನಾ? 100ಕ್ಕೆ 100 ನಿಜ. ಯಾಕಂದ್ರೆ ಟೌನರ್ ಸಂಸ್ಥೆಯ ಸ್ಥಾಪಕರೇ ತಮ್ಮ ವೃತ್ತಿಜೀವನವನ್ನು ಡ್ರೈವರ್ ಆಗಿ ಶುರು ಮಾಡಿದವರು. ವಾವ್! 2 ದಶಕಗಳಿಗೂ ಹೆಚ್ಚು ಕಾಲ ಚಾಲಕರ ಜೊತೆ ಕೆಲಸ ಮಾಡಿ ಅವರ ನೋವುಗಳನ್ನ ಹತ್ತಿರದಿಂದ ಬಲ್ಲವರು. ಈ ಅನುಭವದಿಂದ ಚಾಲಕರ ಕಲ್ಯಾಣವನ್ನೇ ದೃಷ್ಟಿಯಲ್ಲಿಟ್ಕೊಂಡು ಈ ಟೌನರ್ ಆ್ಯಪ್ ತಂದಿದ್ದಾರೆ. ಅದು ದಿನಕ್ಕೆ ಕೇವಲ 20 ರೂಪಾಯಿ. ಮುಖ್ಯವಾಗಿ ನೀನು ಆಪ್ ಬಳಸಿದಾಗ ಮಾತ್ರ ನಿನ್ನ ವಾಲೆಟ್ನಿಂದ ಕಡಿತವಾಗುತ್ತದೆ. ಸುಮ್ನೆ ಮಾತಲ್ಲ. ಈಗಾಗಲೇ 5 ಲಕ್ಷಕ್ಕೂ ಹೆಚ್ಚು ಟ್ರಿಪ್ಗಳು, 50 ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ ಮತ್ತು 5 ಕೋಟಿ ರೂಪಾಯಿಗೂ ಹೆಚ್ಚು ನೇರ ವ್ಯವಹಾರ ಚಾಲಕರು ಮತ್ತು ಗ್ರಾಹಕರ ನಡುವೆ ಆಗಿದೆ. ಅಬ್ಬಬ್ಬಾ! ಅವರ ಸ್ವಂತ ಇನ್ವಾಯ್ಸ್, ಅವರ ಸ್ವಂತ ಸಂಪಾದನೆ, 100% ಪಾರದರ್ಶಕತೆ. ಈಗ ನೀನೇ ಹೇಳು, ಬೇರೆಯವರಿಗೂ ಟೌನರ್ಗೂ ಏನು ವ್ಯತ್ಯಾಸ? ಈಗ ಸಂಪೂರ್ಣವಾಗಿ ಅರ್ಥ ಆಯ್ತು ಅಣ್ಣ. ನಾನು ಯಾಕೆ ನಷ್ಟದಲ್ಲಿದ್ದೆ, ಎಲ್ಲಿ ತಪ್ಪು ಮಾಡ್ತಿದ್ದೆ ಮತ್ತು ಅದನ್ನ ಮುಂದೆ ಹೇಗೆ ಸರಿಪಡಿಸಬೇಕು ಅಂತ ಗೊತ್ತಾಯ್ತು. ನನ್ನ ಜೀವನವನ್ನೇ ಉಳಿಸುವಂತ ಸಲಹೆ ಕೊಟ್ಟಿದ್ದೀರಾ. ನಿಮ್ಗೆ ತುಂಬಾ ಧನ್ಯವಾದ. ಇದನ್ನ ನಾನು ಹೇಗ್ ಕಲಿಯೋದು? ಯಾರನ್ನು ಸಂಪರ್ಕಿಸಬೇಕು? ಖಂಡಿತ ದಾರಿ ಇದೆ. 9364102991, 9364102992 ಅಥವಾ 9364102995 ಈ ನಂಬರ್ಗಳಿಗೆ ಕಾಲ್ ಮಾಡು. ಓಕೆ, ಸಹಾಯ ಮಾಡ್ತಾರೆ. ಅಷ್ಟೇ ಅಲ್ಲ, ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಕಮ್ಯುನಿಟಿ ಗ್ರೂಪ್ಗಳು ಇವೆ. ಸರಿ. ಅಲ್ಲಿ ನಿನ್ನ ಹಾಗೆ ಸಾವಿರಾರು ಚಾಲಕ ಮಿತ್ರರು ನಿನಗೆ ಸಪೋರ್ಟ್ ಆಗಿ ನಿಲ್ತಾರೆ. ನೀನು ಒಬ್ಬಂತಿಯಲ್ಲ. ಖಂಡಿತ ಅಣ್ಣ, ಇವತ್ತೇ ಕಲ್ತು ನನ್ನ ಸ್ವಂತ ಬಿಸ್ನೆಸ್ ಕಟ್ಟಕ್ಕೆ ಶುರು ಮಾಡ್ತೀನಿ.